ಸ್ಥಳಕ್ಕೆ ಹೇಳ್ಬಿಟ್ಟಿದ್ದೀವಿ. ಹಸ್ತಾಂತರ ಅಲ್ಲ, ಈಗ ಕೊಟ್ಟೇ ಬಿಡ್ತೀವಿ. ನಮ್ದೇನ್ ಇಲ್ಲೇ ಇಲ್ಲ, ಕೀ ಅದು ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಈಗೆಲ್ಲ ಅವ್ರವ್ರ ಕೈಯಲ್ಲಿ ಕೊಟ್ಬಿಡ್ತೀವಿ. ಯಾವ್ದು ಮನೆ ಹಂಚಿಕೆ ಆದ್ಮೇಲೆ ಸರ್ ಒಂದಿಷ್ಟು ಸಂದರ್ಭದಲ್ಲಿ ಮನೆಯನ್ನ ಪರಭಾರೆ ಮಾಡೋದು, ಬಾಡಿಗೆ ಕೊಡೋದು, ಅಲ್ಲ, ಇದೆಲ್ಲ ಕೂಡ ಇದ್ರಲ್ಲೇ ಇದೆ. ಅದು ಈ ರೀತಿ ಇಷ್ಟು ವರ್ಷ ಹಿಂಗ್ ಪರಭಾರೆ ಮಾಡಬಾರ್ದು ಎಲ್ಲ ಅನ್ನುವಂಥದ್ದು ಇದೆ. ಅದನ್ನೆಲ್ಲ ಅವ್ರು ನಡ್ಸ್ಕೊಂಡು ಹೋಗ್ಬೇಕು. ಅದಕ್ಕೆ ಕಾನೂನಿಗೆ ವಿರುದ್ಧವಾಗಿ ಕೂಡ ಯಾರು ಮಾಡಬಾರ್ದು. ಇದು ನಿಮಗೆ ಒಳ್ಳೆಯ ಒಂದು ದೃಷ್ಟಿ ಇಟ್ಕೊಂಡು ನಿಮ್ ಜೀವನದಲ್ಲಿ ಇದೊಂದು ಒಳ್ಳೆಯ ಸೂರನ್ನು ಕೊಡ್ಬೇಕಂತ ಇಟ್ಕೊಂಡು ಮಾಡಿದೀವಿ. ಅದನ್ನ ನೀವು ಬೇರೆ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸ ಆಗ್ಬಾರ್ದು ಅಂತ ಹೇಳಿ ಕೇಳ್ಕೊತೀವಿ ನಾವು. ಬಿಜೆಪಿ ಆರೋಪ ನಾವು ಅಲ್ಲಲ್ಲ, ನಾನು ಹೇಳ್ತೀನಿ ಅಲ್ಲ, ಹಕ್ಕುಪತ್ರ ಕೊಡುವಂತದ್ದು ಏನಾಯ್ತು, ಇನ್ ಜನರಲ್ ಆಗಿ ಕೆಲವರಿಗೆ ಕೊಡುವಂತದ್ದು ಕೊಟ್ಟಿದ್ದೀವಿ. ಉಳಿದಂಥದ್ದು ಈಗ ಹಕ್ಕುಪತ್ರ ಎಲ್ಲ ರೆಡಿ ಇದೆ. ನಿನ್ನೆ ಲಕ್ಷಾಂತರ ಜನರು ಆ ಕ್ರೌಡ್ ತಾವು ನೋಡಿದ್ರಿ. ನಿರೀಕ್ಷೆ ಮೀರಿ ಕ್ರೌಡ್ ಬಂದಿದೆ. ಅದನ್ನ ಇಮಿಡಿಯೇಟ್ ಆಗಿ ಎಲ್ಲಾನು ಕೂಡ ಡಿಸ್ಪೋಸ್ ಕೊಟ್ಟೇ ಬಿಡ್ತೀವಿ, ಯಾವ್ದೂ ಇಡೋದಿಲ್ಲ. ಈಗಾಗ್ಲೇ ಏನಾದ್ರ ಸಮಯನೇ ತೆಗೆದುಕೊಳ್ಳೋದಿಲ್ಲ, ಇಮಿಡಿಯೇಟ್ ಕೊಟ್ಬಿಡ್ತೀವಿ. 2 ದಿನದಲ್ಲಿ ಎಲ್ಲ ಹ್ಯಾಂಡ್ ಓವರ್ ಮಾಡಿ ಮುಗಿಸ್ಬಿಡ್ತೀವಿ. ಮೇಂಟೆನೆನ್ಸ್ಗೂ ಕೂಡ ನಾನು ವಿಚಾರ ಮಾಡಿದ್ದೀನಿ. ಒಂದು ಒಳ್ಳೆ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ಬೇಕಂತ ಹೇಳಿ ಮುಂದೆ ಜಾಗ ಇಟ್ಕೊಂಡಿದ್ದೀವಿ. ಅದಕ್ಕೂ ಕೂಡ ದುಡ್ಡು ಅಲೋಕೇಶನ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿ ಅದರಿಂದ ಬರುವಂತ ಆದಾಯದ ಮೂಲಕ ಅದನ್ನಿಲ್ಲ ಅಂದ್ರೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ತದೆ. ಅದಕ್ಕೆ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಆ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿ ಅದರ ಒಂದು ಬಾಡಿಗೆ ಆಧಾರದ ಮೇಲೆ ಅಲ್ಲಿ ಮೇಂಟೈನ್ ಮಾಡ್ಬೇಕನ್ನೋಂಥದ್ದು ಕೂಡ ಚಿಂತನೆ ಮಾಡಿ. ಇಲ್ಲ, ಇದನ್ನ ಖಂಡಿತವಾಗಿ ಕೂಡ ನಮ್ಮ ಅಂಡರೇ ಇಟ್ಕೊಂತೀವಿ. ಸ್ಲಮ್ ಬೋರ್ಡ್ ಅಂಡರೇ ಇಟ್ಕೊಂಡು ಅಟ್ಲೀಸ್ಟ್ ಆ ಸೋರ್ಸ್ನಿಂದ ನಾವು ಮೇಂಟೈನ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಅದರ್ವೈಸ್ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಅವರಾದ್ರೂ ಮೇಂಟೈನ್ ಮಾಡ್ಲಿಕ್ಕೆ ಅದನ್ನ ಹ್ಯಾಂಡ್ ಓವರ್ ಮಾಡಿ. ಇಲ್ಲ, ಅದೆಲ್ಲ ಅವ್ರು ಮಾಡ್ಕೊಳ್ಬೇಕು. ಅವ್ರಿಗೆ ಬೇಕಾಗಿತ್ತು, ಒಳ್ಳೇದಿತ್ತಂದ್ರೆ ಅವ್ರು ಅಸೋಸಿಯೇಟ್ ಮಾಡ್ಕೊಂಡು ಅವ್ರು ಮೇಂಟೈನ್ ಮಾಡ್ಕೊಂಡು ಒಂದು 100 ರೂಪಾಯಿ ಹಾಕೊಂಡು ಏನಾದ್ರು ಮಾಡುವಂಥದ್ದು ಅವ್ರು ಮಾಡ್ಕೊಳ್ಬೇಕು, ಅವ್ರ ಮೇಂಟೆನೆನ್ಸು. ಇಲ್ಲ ಆದ್ರೆ ನಾವು ಬೇರೆ ರೀತಿಯಲ್ಲೂ ಕೂಡ ಇಷ್ಟು ಒಳ್ಳೆ ಕಟ್ಟಡ ಕ್ವಾಲಿಟಿ ಮೇಂಟೈನ್ ಮಾಡಿ ಎಲ್ಲಾ ರೀತಿಯಲ್ಲೆಲ್ಲ ಲೈಬ್ರರಿ ಮಾಡಿದೀವಿ, ಹಾಸ್ಪಿಟಲ್ ಮಾಡಿದೀವಿ, ಈಗ ಒಂದು ಭವನ ಮಾಡುವಂಥದ್ದು ಎಲ್ಲ ಪ್ಲಾನಿಂಗು ಎಲ್ಲ ಕೂಡ ಬಹಳ ಒಳ್ಳೆ ಪ್ಲಾನಿಂಗ್ ಮಾಡಿದೀವಿ. ಈಗಾಗಲೇ ಮತ್ತೆ ಕೆಲವೇ ತಿಂಗಳಲ್ಲಿ ಮತ್ತೆ ಪೌರ ಕಾರ್ಮಿಕ